ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಯಾಕಂದರೆ ನನಗೂ ಹುಷಾರಿರಲಿಲ್ಲ, ಹಂಗಾಗಿ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಇನ್ಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇವತ್ತು ನಾನು ನಿಮ್ಗೆ ತಂದಿರೋಂಥ ವಿಷಯಗಳು ಬಂದ್ಬಿಟ್ಟು ಕಿಚನ್ ಟಿಪ್ಸು. ಕೆಲವೊಂದು ಗೊತ್ತಿರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದೇನಲ್ಲ ಅಂತ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ಇವಾಗ ಆ್ಯಪಲ್ ತಂದಿರ್ತೀರಿ, ಅದನ್ನು ಕಟ್ ಮಾಡ್ಕೊತೀರಿ. ಅರ್ಧ ಕಟ್ ಮಾಡಿ ಅರ್ಧ ತಿಂದಿರ್ತೀರಲ್ವ, ಅರ್ಧ ಏನಾಗುತ್ತೆ ಅಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಸೊ ಒಂದು ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಚೇಂಜ್ ಆಗಿಬಿಡುತ್ತೆ. ಆ ಥರ ಆಗಬಾರ್ದು ಅಂದರೆ ಒಂದು ಸ್ವಲ್ಪ ಉಪ್ಪು ಇರುತ್ತಲ್ಲ, ಸಾಲ್ಟ್ ಉಪ್ಪು, ಅದನ್ನು ಹಚ್ಚಿಟ್ಕೋಬೋದು. ಉಪ್ಪಿನ ಬದಲು ನೀವು ನಿಂಬೆ ರಸ ಕೂಡ ಹಚ್ಕೋಬೋದು. ಆ ಥರ ಮಾಡೋದ್ರಿಂದ ಆ್ಯಪಲ್ ಕಲರ್ ಚೇಂಜ್ ಆಗ್ತೀರಾ, ಹಾಗೆ ಫ್ರೆಶ್ ಆಗಿರುತ್ತೆ. ಇದನ್ನು ನೀವು ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಒಂದು ದಿವಸವರೆಗೂ ಕಲರ್ ಚೇಂಜ್ ಆಗದೆ ಹಾಗೆ ಇರುತ್ತೆ ಇದು. ಸೊ ಇಷ್ಟೇ ಸಿಂಪಲ್ ಟಿಪ್ಸ್ ಇದು. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನಾವು ಅಡುಗೆಗೆ ಏನಾದರೂ ಬಟರ್ ಯೂಸ್ ಮಾಡ್ಕೋಬೇಕು, ತಕ್ಷಣಕ್ಕೆ ಇದು ಸ್ಪೂನಲ್ಲಿ ಎತ್ತಕ್ಕಾಗಲ್ಲ. ಸೊ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಏನಾಗುತ್ತೆ, ಅದು ಗಟ್ಟಿಯಾಗಿರುತ್ತೆ. ಅದಕ್ಕೆ ಇನ್ನೊಂದು ಏನು ಟಿಪ್ಸ್ ಏನಂದರೆ, ಈ ಥರ ನೋಡಿ, ಸ್ಪೂನ್ನ ನಾನು ಗ್ಯಾಸ್ ಮೇಲೆ ಬಿಸಿ ಮಾಡ್ಕೊತೀನಿ. ಇದನ್ನು ಸ್ಪೂನ್ ಬದಲು ನೀವು ಚಾಕು ಕೂಡ ಬಿಸಿ ಮಾಡಿಕೊಂಡು ಕಟ್ ಮಾಡ್ಕೊಬೋದು. ಅದೇ ನಿಮಗೆ 1 ಟೇಬಲ್ ಸ್ಪೂನ್ 2 ಟೇಬಲ್ ಸ್ಪೂನ್ ಬೇಕಂದರೆ ಈ ಥರ ಸ್ಪೂನ್ ಬಿಸಿ ಮಾಡಿಕೊಂಡು ಆರಾಮಾಗಿ ಈಸಿಯಾಗಿ ಎತ್ಕೋಬೋದು. ಅದು ಆ ಬಿಸಿಗೆ ಅದು ಬಟರ್ ಹಾಗೆ ಕರಗಿ ಸ್ಪೂನಲ್ಲಿ ಈಸಿಯಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಬರುತ್ತೆ, ಮತ್ತು ವೇಸ್ಟ್ ಕೂಡ ಆಗೋದಿಲ್ಲ. ಸೊ ನೋಡಿ ಇದು. ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು, ಎಣ್ಣೆ ಕಾದಿದೆ ಅಂತ ಯಾವಾಗೂ ನಾವು ಕೈ ಇಟ್ಟು ನೋಡ್ತೀರಿ, ಅಂದರೆ ಮೇಲೆ ಕೈ ಇಟ್ಟು ನೋಡ್ತೀರಿ ಹಬೆ ತಗಲುತ್ತಾ ಇಲ್ವೋ ಅಂತ. ಅದ್ರ ಬದಲು ನೀವು ವುಡನ್ ಸ್ಪೂನ್ ಇರುತ್ತಲ್ಲ ಮನೆಯಲ್ಲಿ, ಸೌಟು, ಅದನ್ನ ಇಟ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಈ ಥರ ಇಟ್ಟಾಗ ಅದು ಚೆನ್ನಾಗಿ ಉಕ್ಕಿ ಬರುತ್ತಲ್ಲ, ಅವಾಗ ಎಣ್ಣೆ ಕಾದಿದೆ ಅಂತ, ಅಂದರೆ ಮೀಡಿಯಮ್ ಹೀಟಲ್ಲಿದೆ ಅಂತಲೇ ಅರ್ಥ ಅದು. ನೆಕ್ಸ್ಟ್ ಬಂದ್ಬಿಟ್ಟು, ಎಣ್ಣೆಯಲ್ಲಿ ಯಾವುದೇ ರೀತಿ ಪದಾರ್ಥ ಮಾಡಿದ್ರೆ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ. ಆ ಥರ ಎಣ್ಣೆ ಅಂಶ ಇರಬಾರ್ದು ಅಂದರೆ, ಇವಾಗ ಪೂರಿ ಮತ್ತು ಹಪ್ಳ ಅಂಥವೆಲ್ಲ ಮಾಡಿದಾಗ ಉಪ್ಪು ಹಾಕೋದ್ರಿಂದ ಅದು ನಿಮಗೆ ಈಸಿಯಾಗಿ ಎಣ್ಣೆ ಜಾಸ್ತಿ ಹೀರ್ಕೊಳ್ಳೋದಿಲ್ಲ, ಎಣ್ಣೆ ಕೆಳಗಡೆನೇ ಬಿಟ್ಕೊಂಡ್ಬಿಡುತ್ತೆ. ಇದನ್ನು ನೀವು ಫಾಲೋ ಮಾಡಿ ನೋಡಿ, ನಿಮಗೆ ತುಂಬಾ ಯೂಸ್ ಆಗುತ್ತೆ. ಕಲ್ಲುಪ್ಪಾದ್ರೆ ಹಾಕಿ, ಪುಡಿ ಉಪ್ಪಾದ್ರೆ ಹಾಕ್ಕೊಳ್ಳಿ, ಸ್ವಲ್ಪ ಹಾಕ್ಕೊಳ್ಳಿ. ಅದನ್ನು ನೆಕ್ಸ್ಟ್ ಯೂಸ್ ಮಾಡಿದ ಮೇಲೆ ಸೋಸ್ಕೋಬೇಕು. ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು, ತೆಂಗಿನಕಾಯಿನ ನಾವು ಬೇಗನೆ ಪಲ್ಯಗಳಿಗೆ ತುರ್ಕೋಬೇಕಂದ್ರೆ ಮಿಕ್ಸಿನಲ್ಲಿ ಇವಾಗ ರಿವರ್ಸ್ ಬಟನ್ ಬಂದಿದೆ. ಈ ರಿವರ್ಸ್ ಬಟನ್ ಇಲ್ಲಾಂದರೆ ನಾರ್ಮಲ್ ಬಟನಲ್ಲೇ ನೀವು ಆನ್ ಮಾಡಿ ಆಫ್ ಮಾಡ್ಕೊಳ್ಳಿ. ರಿವರ್ಸ್ ಬಟನ್ ಇದ್ದರೆ ಕೂಡ ಒಂದು 5 ಸಾರಿ ಆಫ್ ಮಾಡಿ ಆನ್ ಮಾಡಿಕೊಂಡ್ರೆ ನಾವು ಕೈಯಲ್ಲಿ ತೆಂಗಿನಕಾಯಿ ಏನು ತುರಿದಿರ್ತೀರೋ ಅದೇ ಥರನೇ ಬರುತ್ತೆ. ನಿಮ್ಗೆ ಯಾವುದೇ ರೀತಿ ಪಲ್ಯಕ್ಕೋ ಚಟ್ನಿಗೋ ಸ್ವೀಟಿಗೆ ಈಸಿಯಾಗಿ ನೀವು ಯೂಸ್ ಮಾಡ್ಕೊಬೋದು. ಅದರಲ್ಲೂ ಸಣ್ಣಗೆ ತುರಿದು ಕೊಡುತ್ತೆ. ನಾರ್ಮಲ್ ರುಬ್ಬೋ ಥರ ರುಬ್ಬಕ್ಕೆ ಹೋಗಬೇಡಿ. ಒಂದು 5 ಸೆಕೆಂಡ್ಗೆ ಆಫ್ ಮಾಡಿ ಆನ್ ಮಾಡಿದ್ರೆ ನಿಮಗೆ ತೆಂಗಿನಕಾಯಿ ತುರ್ತಿರೋ ಥರನೇ ಬರುತ್ತೆ. ಮತ್ತು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು, ಕಡಲೆಬೇಳೆನ ಒಂದು ಅರ್ಧ ಗಂಟೆಯಲ್ಲಿ ನೆನೆಯಕ್ಕೆ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಕಾಯಿಸ್ಕೊಂಬಿಡಿ. ನೀರು ಕಾಯಿಸ್ಕೊಂಡು ಬಿಸಿನೀರಿಗೆ ನೀವು ಕಡಲೆಬೇಳೆ ಹಾಕಿದ್ರೆ ಅರ್ಧ ಗಂಟೆಯಲ್ಲಿ ಕಡಲೆಬೇಳೆ ನೆನೆಯುತ್ತೆ. ನೀವು ಯಾವುದೇ ರೀತಿ ಪಲ್ಯಕ್ಕೆ ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು, ಇವಾಗ ಪಾತ್ರೆಗಳಲ್ಲಿ ಅಡುಗೆ ಮಾಡಿದಾಗ ತಲೆ ಹಿಡಿಯುತ್ತೆ, ಅದು ಬೇಗನೆ ಪಾತ್ರೆ ತೊಳೆಯೋಕ್ಕೆ ನಿಮಗೆ ಟೈಮ್ ಸಿಗೋದಿಲ್ಲ. ಹಂಗಾಗಿ ನೀವೇನು ಮಾಡ್ತೀರಂದರೆ, ಸ್ಟವ್ ಮೇಲೇ ಇಟ್ಬಿಟ್ಟು ಅದು ಮುಳುಗೋಷ್ಟು ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಭಾಗದಷ್ಟು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದಕ್ಕೆ ವೆನಿಗರು ಮತ್ತು ಸೋಡಾ ಹಾಕ್ಕೊತಾ ಇದ್ದೀನಿ. ನೀವು ನಾನ್ ಸ್ಟಿಕ್ ಪಾತ್ರೆ ಹಾಕಿದ್ರೆ ಇದೇನು ಬೇಕಾಗೋದಿಲ್ಲ. ಅಲ್ಮನಿ ಮತ್ತು ಸ್ಟೀಲ್ ಪಾತ್ರೆ ಏನಾದರೂ ಯೂಸ್ ಮಾಡಿದ್ರೆ ವೆನಿಗರು ಸೋಡಾ ಹಾಕ್ಕೊಳ್ಳಿ. ಆವಾಗ ಬೇಗನೆ ಕರೆ ಬಿಟ್ಕೊಳ್ಳುತ್ತೆ, ಪಾತ್ರೆ ಕೂಡ ಕಪ್ಪಗಿರೋದಿಲ್ಲ, ತೊಳೆದಾಗ ಚೆನ್ನಾಗಿ ಒಳ್ಳೆ ಫಲ ಅಂತ ಹೊಳೆಯುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದು ಒಂದು ಯೂಸ್ಫುಲ್ ಆಗಿರುವಂಥ ಟಿಪ್ಸೇ. ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು, ಇವಾಗ ಹಸಿಮೆಣ್ಸಿನ್ಕಾಯಿನ ನೀವು ಚಿಕ್ಕದಾಗಿ ಕಟ್ ಮಾಡೋಕ್ಕೆ ಬರಲ್ಲ ಚಾಕುನಲ್ಲಿ ಅಂದರೆ ತುಂಬಾ ಈಸಿ. ಮನೇಲಿ ಕತ್ರಿ ಇರುತ್ತೆ ಎಲ್ಲರ ಮನೆಯಲ್ಲೂ, ಆ ಕತ್ರಿನಲ್ಲಿ ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಬೋದು. ಇನ್ನೊಂದು ಕೈಯಲ್ಲಿ ಕಟ್ ಮಾಡಿದಾಗ ಬೈ ಚಾನ್ಸ್ ಗೊತ್ತಿಲ್ದಿರೋ ಮುಖಕ್ಕೋ ಕಣ್ಣಿಗೋ ಕೈನ ಉಜ್ಕೊಂಬಿಟ್ರೆ ಖಾರ ಆಗಿಬಿಡುತ್ತೆ. ನೀವು ಈ ಥರ ಕತ್ರಿನಲ್ಲಿ ಕಟ್ ಮಾಡಿದ್ರೆ ನಿಮ್ಗೆ ಆ ಥರ ಗೊತ್ತಾಗೋದಿಲ್ಲ. ಬೇಕಂದರೆ ಕೈಗೆ ಒಂದು ಕವರ್, ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಕೂಡ ಕಟ್ ಮಾಡ್ಕೊಬೋದು. ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಂದ್ರೆ ಇದನ್ನು ಸೆಂಟ್ರಿಗೆ 2 ಭಾಗ ಮಾಡಿಕೊಂಡು ಕತ್ರಿನಲ್ಲೇ ಕಟ್ ಮಾಡಿಕೊಂಡ್ರೆ ಆದಷ್ಟು ಚಿಕ್ಕದಾಗಿ ಬರುತ್ತೆ. ನೀವು ಯಾವುದೇ ರೀತಿ ಫುಡ್ಡಿಗೆ ಯೂಸ್ ಮಾಡ್ಕೊಬೋದು. ಲಾಸ್ಟ್ ಟಿಪ್ಸ್ ಬಂದ್ಬಿಟ್ಟು, ಈರುಳ್ಳಿನ ಈಸಿಯಾಗಿ ಸಿಪ್ಪೆ ಬಿಡಿಸ್ಕೋಬೋದು. ನೋಡಿ, ನಾನು ವೀಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ಆ ಥರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಮತ್ತೆ ನಿಮಗೆ ಈರುಳ್ಳಿ ಕಟ್ ಮಾಡಿದಾಗ ಕಣ್ಣೂರಿ ಬರುತ್ತೆ ಅನ್ನೋದಾದರೆ ಒಂದು ಪಾತ್ರೆನಲ್ಲಿ ನೀರು ಇಟ್ಕೊಂಡು ಅದರಲ್ಲಿ ಹಾಕ್ಕೊಂಡ್ರೆ ಮತ್ತು ಅದರಲ್ಲಿ ಒಂದು 5 ನಿಮಿಷ ಬಿಟ್ಟ ನಂತರ ನೀವು ಈರುಳ್ಳಿ ಕಟ್ ಮಾಡಿದ್ರೆ ಕಂಪ್ಲೀಟಾಗಿ ನಿಮ್ಗೆ ಕಣ್ಣೂರಿಯಕ್ಕೆ ಬರೋದಿಲ್ಲ ಮತ್ತು ಖಾರ ಕೂಡ ಅನಿಸೋದಿಲ್ಲ. ಸೊ ಖಂಡಿತ ಇವತ್ತು ಕೊಟ್ಟಿರೋಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹೊಸಬರಾಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ